ಎಲ್ರಿಗೂ ನಮಸ್ಕಾರ. ನಾನು ಸುನೀಲ್ ಮಾತಾಡ್ತಾ ಇದ್ದೀನಿ ನಿಮ್ಮ ಟಾರ್ಗೆಟ್ ಟಿವಿಯಿಂದ. ಇವತ್ತು ನಾವು ಬೆಂಗಳೂರು ಉತ್ತರದ ಜಾಲ ಹೋಬಳಿಯಲ್ಲಿದ್ದೀವಿ. ಜಾಲ ಹೋಬಳಿಯಲ್ಲಿ ವಿದ್ಯಾನಗರ ಕ್ರಾಸ್ ಅಂತ ಒಂದು ಏರಿಯಾದಲ್ಲಿದ್ದೀವಿ. ಇಲ್ಲಿ ಈ ಬಡವರಿಗೆ ಆಗ್ತಾರಂಥ ಒಂದು ಅನ್ಯಾಯ ಮತ್ತು ಅವರ ಹಕ್ಕನ್ನು ಪ್ರಶ್ನೆ ಮಾಡಿದಾಗ ಆಗ್ತಾರಂಥ ಒಂದು ಗೂಂಡಾಗಿರಿ ಬಗ್ಗೆ ಒಂದು ಸಂಚಿಕೆ ಮಾಡ್ತಾಯಿದ್ದೀವಿ. ನಾವಿವತ್ತು ಕಾಡಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 67 ಇಲ್ಲಿ 3045 ಅನ್ನೋ ಒಂದು ಡೈಮೆನ್ಷನಲ್ಲಿ 1979ರಲ್ಲಿ ಇವ್ರಿಗೆ ಹಕ್ಕುಪತ್ರ ನೀಡಿರ್ತಾರೆ ಸರ್ಕಾರದಿಂದ. ಆದರೆ ಇಲ್ಲಿಂಥ ವಿಪರ್ಯಾಸ ಏನಂದರೆ 65 ವರ್ಷಗಳಿಂದ ಒಂದು ಪೊಸಿಷನ್ ಇರುವಂಥ ಜಾಗನ ಒಂದು ಬೇರೆ ಸರ್ವೆ ನಂಬರ್ನ ಕೂರಿಸಿ ಇಲ್ಲಿ ಅವರ ಒಂದು ಸ್ವಂತ ಮನೆ ಕಟ್ಕೊಳಕ್ಕೆ ಆಗದಿರೋಂಗೆ ಅವ್ರಿಗೆ ತೊಂದರೆ ಮಾಡಿಕೊಂಡು ರೌಡಿಸಮ್ ಮಾಡಿಕೊಂಡು ಅವ್ರಿಗೆ ಹಲ್ಲೆ ಮಾಡಿಕೊಂಡು ಯಾರಾದರೂ ಬಂದರೆ ಅವ್ರ ಸಪೋರ್ಟ್ಗೆ ಅವ್ರಿಗೆಲ್ಲ ಬೆದರಿಸ್ಕೊಂಡು ಅವ್ರಿಗೆ ಒಂದು ಜೀವ ಬೆಲೆ ಸೃಷ್ಟಿ ಮಾಡಿ ಅವ್ರಿಗೆ ಯಾವುದೇ ರೀತಿ ನಿವಾಸಕ್ಕೆ ಒಂದು ಇರೋಕ್ಕೆ ಜಾಗನೇ ಇಲ್ದಿರಂಗೆ ಮಾಡಿಕ್ಕಿದ್ರು. ಆದರೆ ಈಗ ASSK ಸಂಘಟನೆಯವರು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಅವರು ಬಂದು ಇವರಿಗೆ ಬಡವರಿಗೆ ಒಂದು ಸಹಾಯ ನೆರಳಾಗಿ ನಿಂತ್ಕೊಂಡು ಅವ್ರಿಗೆ ಮನೆ ಕಟ್ಸ್ಕೊಳ್ಳೋಂಥ ಕಾರ್ಯ ಮಾಡ್ತಾಯಿದ್ದಾರೆ. ಬನ್ನಿ ಇವ್ರು ಯಾವ ರೀತಿ ಒಂದು ತೊಂದರೆ ಕೊಟ್ಟರು, ಯಾರ್ಯಾರು ಕೊಟ್ಟರು, ಯಾವಿಂದ ಇವ್ರಿಗೆ ಸಪೋರ್ಟ್ ಏನಕ್ಕೆ ಸಿಕ್ಕಿಲ್ಲ ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಚಂದ್ರಾಯಪ್ಪ ಅಂತ. ನಮ್ಮ ಹೆಸರು ಚಂದ್ರಾಯಪ್ಪ ಅಂತ. ಸರ್ ಇದು ಯಾವ ಜಾಗ ಮತ್ತು ಈ ಜಾಗ ಯಾರಿಗೆ ಸೇರಿದ್ದು ಸರ್? ಸರ್ ಇದು ಸರ್ಕಾರದ ಜಾಗ. 8 ಎಕರೆ 20 ಗುಂಟೆ ಇದೆ. 8 ಎಕರೆ 20 ಗುಂಟೆಯಲ್ಲಿ ರುಕ್ಮಿಣಿ ಅಮ್ಮ ಅನ್ನೋರಿಗೆ 1979ರಲ್ಲಿ 30x45 ಸೈಟು ಅಲಾಟ್ ಆಗಿತ್ತು. ಇದ್ರ ಮೇಲೆ ಅವರವರ ಕಿರಿಕಿರಿಗಳು ಮಾಡಿಕೊಂಡು ಒಂದು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟಲ್ಲಿ OS ನಂಬರು 328/90 ಅಂತೇಳ್ಬಿಟ್ಟು ಕೇಸ್ ಡಿಕ್ಲರೇಷನ್ ಶೂಟ್ ನಡೆಯುತ್ತೆ. ಡಿಕ್ಲರೇಷನ್ನಲ್ಲಿ ರುಕ್ಮಿಣಿ ಅಮ್ಮ ಮತ್ತು ಕೇಶವ ನಾಯರ್ ಅನ್ನೋರು ಇಬ್ಬರು ಮಾತ್ರ ಗೆಲ್ತಾರೆ. ಗೆದ್ದು ಅವ್ರ ಪೊಸಿಷನ್ನಲ್ಲಿ 6 ಕುಂಟೆ ಇದ್ದಾರೆ ಅಂತೇಳ್ಬಿಟ್ಟು ಕೋರ್ಟಿಂದ ಡಿಕ್ರಿ ಆಗಿದೆ. ಇದನ್ನು ಸರ್ವೆ ನಂಬರ್ 67 ಅಂತ ಇದಕ್ಕೆ ಸರ್ವೆ ನಂಬರ್ 23/23 ಅಂತ ಬೇರೆ ಯಾರಿಗೋ ಎಲ್ಲೋ ಗ್ರಾಂಟ್ ಆಗಿರೋದನ್ನು ತಗೊಂಬಂದು ಇಲ್ಲಿ ಕೂರಿಸ್ಕೊಂಡು ಇದರಲ್ಲಿ ಸರ್ವೆ ನಂಬರ್ 67ನಲ್ಲಿ 100 ಆಗಿದೆ ಅಂತೇಳ್ಬಿಟ್ಟು ಓರಲ್ಲಾಗಿ ಹೇಳ್ಕೊಂಡು ಕಂದಾಯ ಅಧಿಕಾರಿಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಇದನ್ನು ಪೋಡಿ ಮಾಡ್ಕೊಂಬಿಡ್ತಾರೆ. ಪೋಡಿ ಮಾಡ್ಕೊಂಬಿಟ್ಟು ಇದೇ ಜಾಗ ಅಂತೇಳ್ಬಿಟ್ಟು ಬಂದು ನಮ್ಗೆ ಕಿರ್ಕುಳ ಕೊಡ್ತಾಯಿದ್ದಾರೆ. ಸೊ ರುಕ್ಮಿಣಿ ಅಮ್ಮನವ್ರಿಗೆ ಕೋರ್ಟಿಂದ ಆದಮೇಲೆ ಅವ್ರ ಹೆಸರಿಗೆ ಖಾತೆ ಬಂತು. ಅವ್ರ ಖಾತೆ ಅಂದರೆ ಅವರು ಗೆದ್ದ ಆದಮೇಲೆ ಆರ್ಡ್ರ್ ಆದಮೇಲೆ 9 ವರ್ಷಕ್ಕೆ ನಾನು 8.5-9 ವರ್ಷಕ್ಕೆ ನಾನು ಪರ್ಚೇಸ್ ಮಾಡಿದ್ದೀನಿ. ನಾನು ಪರ್ಚೇಸ್ ಮಾಡಿದ್ಮೇಲೆ ಖಾತಾ ಪಾಣಿ ಇನ್ನೊಂದು ಎಲ್ಲ ನಮ್ಮ ಹೆಸರಲ್ಲಿದೆ. ನನಗಿಂತ ಮೊದಲು ಫಸ್ಟು ರುಕ್ಮಿಣಿ ಅಮ್ಮವರಿಂದ 3 ಜನ ತೊಗೊಂಡಿದ್ವಿ. 2 ಕಡೆಯಿಂದ ನಾನು ಒಬ್ಬನೇ ತೊಗೊಂಡೆ. ಒಟ್ಟು ಟೋಟಲ್ಲಾಗಿ 30x45 ನನ್ನ ಹೆಸರಲ್ಲೇ ಇದೆ. ನಾನೇ ಓನರ್ ಆಗಿದ್ದೀನಿ. ನಾನು ಮನೆ ಕಟ್ಟಕ್ಕೆ ಬಂದಾಗ ನನಗೆ ತೊಂದರೆ ಕೊಡೋಕ್ಕೆ ನನಗೆ ಗೂಂಡಾಗಿರಿಗಳನ್ನ ಬಿಟ್ಕೊಂಡು ರೌಡಿಸಮ್ ಮಾಡ್ಕೊಂಡು ನಮಗೆ ಮನೆ ಕಟ್ಟೋಕ್ಕೆ ಅವಕಾಶ ಇಲ್ದಿದ್ದಂಗೆ ಕಿರುಕುಳ ಕೊಡ್ತಾಯಿದ್ರು ಸರ್. ಇವಾಗ ಗೂಂಡಾಯಿಸಮು ರೌಡಿಸಮ್ ಮಾಡ್ತಾಯಿದೆ ಅಂತ ಹೇಳಿದ್ರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ ಆ ಥರ ಮಾಡಿದಾಗ? ಸರ್ ನಾವು ಎಲ್ಲ ಕಡೆ ಕಂಪ್ಲೇಂಟ್ಗಳು ಕೊಟ್ಟಿದ್ದೀವಿ. SP ಕೊಟ್ಟಿದ್ದೀವಿ, ಕಮಿಷನರ್ ಕೊಟ್ಟಿದ್ದೀವಿ, DCP ಕೊಟ್ಟಿದ್ದೀವಿ, ACP ಕೊಟ್ಟಿದ್ದೀವಿ, ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದೀವಿ, ಇದು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀವಿ, ರಿಜಿಸ್ಟ್ರ್ ಪೋಸ್ಟ್ಗಳು ಮಾಡಿದ್ದೀವಿ. ಆದ್ರೂ ಪೊಲೀಸ್ ಸ್ಟೇಷನ್ನಿಂದ ಯಾವುದೇ ಪೊಲೀಸ್ನವ್ರ ಕಡೆಯಿಂದ ನಮಗೆ 1 ಪೈಸದಷ್ಟು ಹೆಲ್ಪ್ ಆಗಲಿಲ್ಲ ಸರ್. ನಿಮ್ಗೆ ಯಾರು ಇವಾಗ ಲೋಕಲ್ ಯಾರು ಲೀಡ್ರ್ ಅಂತ ಹೇಳಿದ್ರಲ್ಲ, ಯಾರ ಕಡೆಯಿಂದ ನಿಮ್ಗೆ ತೊಂದರೆ ಆಗ್ತಾರೆ ಸರ್? ಸರ್ ದೊಡ್ಡ ಬಸವರಾಜು ಮಗ ಮಂಜುನಾಥ್ ಗೌಡ, ಅವರು ರೈಟ್ರಂತೆ ಒಬ್ಬ ಮಣಿಕಂಠ ಅಂತ. ಅವ್ರ ತಂದೆ ಹೆಸರು ಅವೆಲ್ಲ ನಮಗೇನು ಗೊತ್ತಿಲ್ಲ. ಮಣಿಕಂಠ ಅಂತ. ಆಮೇಲೆ ಅವ್ರ ಜೊತೆ ರವಿಕುಮಾರ್ ರೆಡ್ಡಿ ಮತ್ತು ಜಗನ್ನಾಥ ರೆಡ್ಡಿ ಅಂತ. ಇವರು ಸರ್ವೆ ನಂಬರ್ ಚೇಂಜ್ ಮಾಡ್ಕೊಬಂದು ಸರ್ಕಾರದ ಜಾಗನ ಕಬಳಿಸೋಕ್ಕೆ ನಮಗೆ ಬಂದು ನಮ್ಮನ್ನು ಓಡಿಸ್ಬಿಟ್ರೆ ಎಲ್ಲ ಆಸ್ತಿ ಹೊಡಿಬೋದು ಅಂತ ಅನ್ನೋ ಉದ್ದೇಶದಿಂದ ಕಂದಾಯ ಇಲಾಖೆಯವ್ರನ್ನೆಲ್ಲ ಇದು ಮಾಡ್ಕೊಂಡು ಶಾಮೀಲ್ ಮಾಡ್ಕೊಂಡು ಅವರು ಕೈಗಳಗಡೆ ಇಟ್ಕೊಂಡು ಇವರು ಸುಮಾರು 200 ಕೋಟಿ ರೂಪಾಯಿನ ಆಸ್ತಿನ 200ರಿಂದ 250 ಕೋಟಿ ರೂಪಾಯಿ ಬಾಳ್ತಕ್ಕಂಥ ಆಸ್ತಿನ ಮಜಾ ಮಾಡೋಕ್ಕೆ ಈ ಒಂದು ಹುನ್ನಾರ ಮಾಡ್ತಾಯಿದ್ದಾರೆ ಸ್ವಾಮಿ. ನೋಡಿ, ಇದು ಇಲ್ಲಿ ನಡೀತಾ ಇರತಕ್ಕಂಥ ಒಂದು ಘಟನೆ. ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರವರ ಸ್ವಕ್ಷೇತ್ರದಲ್ಲಿ ಈ ರೀತಿ ಒಂದು ಗೂಂಡಾಗಿರಿ, ಒಂದು ಭೂ ಮಾಫಿಯಾ ಅಥವಾ ಈ ಬಡವರ ಜಾಗವನ್ನು ಕಿತ್ಕೊಂಡು ಸರ್ವೆ ನಂಬರ್ ಚೇಂಜ್ ಮಾಡಿಕೊಂಡು ರೆವಿನ್ಯೂ ಅಧಿಕಾರಿಗಳನ್ನ ಚೇಂಜ್ ಮಾಡ್ಕೊಂಡು ಒಂದು ಮಾಡ್ತಾರೆ ಅಂದರೆ, ಇವಾಗ ನಮ್ಮ ಕಂದಾಯ ಮಂತ್ರಿಗಳು ಕರ್ನಾಟಕ ಉದ್ದ ಹೋಗಿ ಎಲ್ಲ ಕಡೆ ಏನೇನು ತೊಂದರೆ ಆಗ್ತಾಯಿದೆ ಬಡವ್ರಿಗೆ ಏನಂತ ಎಲ್ಲ ನೆರವಾಗಿರ್ತೀನಿ ಅಂತ ಹೇಳ್ತಾರೆ. ಆದರೆ ಅವ್ರ ಸ್ವಕ್ಷೇತ್ರದಲ್ಲಿ ಆಗ್ತಾರಂಥ ಒಂದು ಘಟನೆ, ಈ ಥರ ಒಂದು ದೌರ್ಜನ್ಯ ಅವ್ರು ಕಾಣಿಸ್ತಾ ಇಲ್ಲ ಅನ್ನೋದೇ ಒಂದು ವಿಪರ್ಯಾಸ. ಅವರು ಯಾವ ರೀತಿ ಅವ್ರು ಸಪೋರ್ಟ್ ಆಗಿರ್ತಾರೆ ಅಂತ. ಸರ್ ನಮಸ್ಕಾರ. ಸರ್ ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಯಲಂಕ ಮಂಜು ಅಂತೇಳಿ.
ಸರ್ ಇವಾಗ ಇಲ್ಲಿ ಇವ್ರಿಗೆ ಬಡವ್ರು ತೊಂದರೆ ಆಗ್ತಾ ಇದೆ, ನೀವು ಬಂದು ನಿಂತ್ಕೊಂಡು ಫೈಟ್ ಮಾಡಿ ಅವ್ರ ಪರವಾಗಿ ನಿಂತಿದ್ದೀರಾ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ತೊಂದರೆ ಬಂದರೆ ಅವ್ರು ಯಾವ ಥರ ನೆರವಾಗಿರ್ತಾರೆ ನೀವು, ಮತ್ತು ಮುಂದಿನ ದಿನಗಳಲ್ಲಿ ಅವ್ರಿಗೆ ನಿಮ್ಮ ಕಡೆಯಿಂದ ಏನು ಸಪೋರ್ಟ್ ಸಿಗುತ್ತೆ ಸರ್? ಸರ್ ಈಗಾಗಲೇ ನಾವು ಎಲ್ಲ ಕಡೆನೂ ಮಾಹಿತಿ ಕೂಡ ಅಧಿಕಾರಿಗಳಿಗೆ ತಲುಪಿಸಿದ್ದೀವಿ. ಹಾಗೆ ಸಂಘಟನೆ ನಮ್ಮ ಏನು ಒಂದು ಸಂದೇಶ ಅವರಿದ್ದಾರೆ, ಅವರು ಸಹ ಈಗಾಗಲೇ ಇವ್ರ ಮೇಲೆ ಏನಾದರೂ ಒಂದೇ ಒಂದು ಚಿಕ್ಕ ಇವ್ರ ಮೇಲೆ ಒಂದು ಹಲ್ಲೆ ಆಗಲಿ ಏನೇ ಆಗ್ಬೋದು, ಯಾವುದೇ ತರಹ ಒಬ್ಬರು ರೋಡಿಗಳಾಗಿರ್ಬೋದು ಪ್ರವೇಶ ಮಾಡಿ ಏನಾದ್ರು ತೊಂದರೆ ಕೊಡೋದಾಗಿರ್ಬೋದು, ಇದೇನಾದರೂ ನಡೆದಿದ್ದ ಒಂದು ಕ್ಷಣದಲ್ಲಿ ಇದೇ ಜಾಗದಲ್ಲೇ ನಾವೆಲ್ಲರೂ ಸಹ ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಧರಣಿ ಕೂತ್ಕೊತೀವಿ, ಇಲ್ಲೇ ಹೋರಾಟ ಮಾಡಿ ಇವ್ರಿಗೆ ಏನು ಇವ್ರದ್ದು ನ್ಯಾಯದ ಪರ ಒಂದು ಇವ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಏನು ಹೇಳುತ್ತೋ ಅದ್ರ ರೀತಿಯಲ್ಲಿ ಇವ್ರಿಗೆ ನ್ಯಾಯ ಕೊಡಿಸೋ ಕೆಲಸ ಅಂತೂ ಖಂಡಿತ ಈ ಕೆಲಸ ಆಗುತ್ತೆ ಸರ್. ನಮ್ಮ ಸಂಘಟನೆ ಕಡೆಯಿಂದ ಮತ್ತು ಕೋಲಾರ ಸಂದೇಶ್ ಅವರು ಸಹ ಇಲ್ಲೇ ಕೂತ್ಕೊಂಡು ಧರಣಿ ಮಾಡಿ ಇವ್ರ ಜಾಗ ಬಿಡಿಸ್ಕೊಳ್ಳೋ ಕೆಲಸ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಸರ್. ಸರ್ ಇವಾಗ ಇದು ಕನ್ಸ್ಟ್ರಕ್ಷನ್ ಮಾಡ್ತಾ ಇರಲಿಲ್ಲ, ಇದು ಎಷ್ಟರಲ್ಲಿ ಮಾಡ್ತಾ ಇರೋದು ಸರ್? ಇವಾಗ ಇದು ಎಷ್ಟು ಸರ್? 15-20 20 ಜಾಗ ಅಪ್ಪಾಜಿ ಅವರೇ ಹೇಳಿದರು. ಅವ್ರು ಅಂದರೆ ಅವ್ರು ವಾಸಿಸ್ತಾ ಇರೋ ಸ್ಥಳನ ಅವರೇ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ 15 ವರ್ಷದಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಈ ನೆನ್ನೆಯಿಂದನೂ ಕೋಲಾರ ಸಂದೇಶ್ ಅವರು ಬಂದಿದ್ದರು. ಅವರು ಸಹ ಅವರು ಹೇಳಿದ್ದಾರೆ, ನೀವೇನೋ ತೊಂದರೆ ತಲೆ ಕೆಡಿಸ್ಕೋಬೇಡಿ, ನಿಮ್ದೇನು ಡಾಕ್ಯುಮೆಂಟ್ಸ್ ಇದೆ, ಯಾಕೆಂತಂದರೆ ಇಲ್ಲಿಗಲ್ ಯಾವುದು ನಾವು ಕೆಲಸ ಮಾಡಲ್ಲ, ನ್ಯಾಯದ ಪರವಾಗಿ ಅವ್ರಿಗೆ ಏನು ನ್ಯಾಯ ಸಿಗಬೇಕು ಅವ್ರು ಸಿಗಲಿ. ಅವ್ರಿಗೆ ಒಂದು ಮನೆ ಅನ್ನೋದು ಒಂದು ವಾಸ್ತು ಇಲ್ಲ ನೋಡಿ, ಆ ಶೆಡ್ಡಲ್ಲಿ ಅವ್ರು ಇದ್ದಾರೆ, ಹೆಂಗಿರೋಕ್ಕಾಗುತ್ತೆ. ಆದ್ದರಿಂದ ಸಂದೇಶ್ ಅವರ ಒಂದು ಆದೇಶದಂತೆ ಇಲ್ಲಿ ಅವ್ರಿಗೊಂದು ಮನೆ ಕಟ್ಕೊಡೋ ಕೆಲಸ ಆಗ್ತಾಯಿದೆ. ಇದೆಲ್ಲನೂ ಕೋಲಾರ ಸಂದೇಶ್ ಅವರಿಂದ ಸಾಧ್ಯ. ನೋಡಿ, ಸರ್ಕಾರ ಮಾಡಬೇಕಾಗಿರೋಂಥ ಕೆಲಸಗಳನ್ನ ಸಂಘಟನೆಗಳು ಮಾಡಿದಾಗ ಸರ್ಕಾರ ವಿಫಲ ಆಗ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಕಾಡುತ್ತೆ. ಇಲ್ಲಿ ಬಡವರ ಪರ ನಿಲ್ಲಬೇಕಾಗಿರುವಂಥ ಸರ್ಕಾರ ಈ ಯಾರು ಜಾಗವನ್ನು ಕಬಳಿಕೆ ಮಾಡ್ತಾ ಅವ್ರ ಪರ ನಿಂತಿದೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿರೋಂಥ ಒಂದು ಪೊಲೀಸವರು ಅಥವಾ ಅಧಿಕಾರಿಗಳು ಅವ್ರು ಬಂದು ಯಾರು ಈ ಜಾಗನ ಲಪ್ಟಾಯಿಸಾಗಿದೆ ಅವ್ರಿಗೆ ಸಪೋರ್ಟಾಗಿ ನಿಂತ್ಕೊಂಡು ಅವ್ರ ಪರವಾಗಿ ಒಂದು ಡಾಕ್ಯುಮೆಂಟ್ ಮಾಡಿಕೊಡ್ತಾರೆ ಅಂದರೆ ಇದು ಈ ಸಾರ್ವಜನಿಕರಿಗೆ ಒಂದು ಎಚ್ಚರಿಕೆಯ ಗಂಟೆ. ಯಾಕಂದರೆ ಎಲ್ಲರೂ ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡಿದಾಗಲೇ ನಿಮಗೆ ಪ್ರತಿಫಲ ಸಿಗೋದು. ಈ ರೀತಿ ನಾವೇನು ಪ್ರಶ್ನೆ ಮಾಡದೆ ನಾವು ಸುಮ್ಮನೆ ಭಯ ಬಿದ್ದು ಇದ್ವಿ ಅಂದರೆ ನಮ್ಗೆ ಯಾವುದೇ ರೀತಿ ಇಲ್ಲ. ನೋಡಿ, ಇವರು 15 ವರ್ಷಗಳಿಂದ ಏನು ಹೋರಾಟ ಮಾಡ್ಕೊಂಬಂದರು, ಅದಕ್ಕೆ ಪ್ರತಿಫಲವಾಗಿ ಇವಾಗ ಒಂದು ಸಂಘಟನೆಯವರು ಬಂದು ಅವ್ರಿಗೆ ಸಪೋರ್ಟಾಗಿ ನಿಂತ್ಕೊಂಡು ಅವ್ರಿಗೆ ಮನೆ ಕಟ್ಸ್ಕೊಡ್ತಾ ಇದ್ದಾರೆ. ಅಂದರೆ ಅವರ ಒಂದು ಛಲ ಬಿಡದ ಒಂದು ಹೋರಾಟ ಮಾಡಿದ್ರಿಂದನೇ ಇದಕ್ಕೆ ಸಾಧ್ಯ. ಅದಕ್ಕೆ ಹೇಳೋದು, ನಿಮ್ಮ ಒಂದು ಜಾಗ ಯಾರಾದರೂ ಏನಾದರೂ ಲಪ್ಟಾಯಿಸ್ತಾ ಇದ್ದಾರಾ ಅಥವಾ ಏನಾದರೂ ದೌರ್ಜನ್ಯ ಮಾಡ್ತಾ ಇದ್ದಾರಾ, ಯಾವುದೇ ರೀತಿಯೂ ಹೆದರದೆ ನಿಮ್ಮ ಒಂದು ಸಾರ್ವಜನಿಕವಾಗಿ ನೀವು ಅವರು ಈ ಲೋಕಲಲ್ಲಿ ಪ್ರಭಾವಿಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೇನು ತೊಂದರೆ ಆಗಿಲ್ವಾ ಸರ್? ಸರ್, ನಿನ್ನೆ ನಾವು ಇಲ್ಲಿ ಜಾಗದಲ್ಲಿ ಇವ್ರಿಗೆ ಕೆಲಸ ಮಾಡಿಸ್ತಾ ಇದ್ದೀವಿ, ಏಕಾಏಕಿ ಪೊಲೀಸ್ ಅವ್ರು ಬಂದರು. ಯಾಕೆ ಬಂದರು ಏನು ಅಂತ ಗೊತ್ತಿಲ್ಲ. ನಾನು ಹೇಳೋದು, ಪೊಲೀಸ್ ಇಲಾಖೆಯವರು ನ್ಯಾಯ ಇರೋ ಅಂಥವ್ರಿಗೆ ನ್ಯಾಯ ಕೊಡಿಸ್ಬೇಕಾ ಅಥವಾ ಅನ್ಯಾಯದವ್ರ ಪರವಾಗಿ ಬಂದು ಇಲ್ಲಿ ಬಂದು ದೌರ್ಜನ್ಯ ಮಾಡ್ತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ. ನಮ್ಮ ಸಂಘಟನೆಯವರು ಸುಮಾರು ಒಂದು 40-50 ಜನ ಇಲ್ಲಿ ಇದ್ದೀವಿ. ಅವ್ರನ್ನೆಲ್ಲ ಗೂಂಡಾಗಳು, ರೌಡಿಗಳು ಅಂತ ಮಾತಾಡ್ತಾರೆ. ನಾನು ಹೇಳೋದು, ಒಂದು ಪೊಲೀಸ್ ಇಲಾಖೆ ಒಬ್ರು ನ್ಯಾಯ ಕೊಡೋದು ಏನಿದೆಯೋ ಡಾಕ್ಯುಮೆಂಟ್ ನೋಡಲಿ, ಡಾಕ್ಯುಮೆಂಟ್ ನೋಡಿ ಏನಿದೆಯಪ್ಪ ನಿಮ್ಮದು ಡಾಕ್ಯುಮೆಂಟ್ಸ್ ಅವ್ರನ್ನೂ ಕೇಳಲಿ. ಅವ್ರನ್ನ ಕೇಳ್ತಾ ಇಲ್ಲ, ನಮ್ಮನ್ನು ಕೇಳ್ತಾ ಇದ್ದಾರೆ. ನಾವು ತೋರಿಸ್ತಾ ಇದ್ದೀವಿ, ನಾವು ವಿತ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಆ ಕೋರ್ಟಲ್ಲಿ ಇವ್ರಿಗೆ ಏನೇನು ಇದಾಗಿದೆ ಅವೆಲ್ಲ ವಿತ್ ಡಾಕ್ಯುಮೆಂಟ್ಸು ನಿಮ್ಗೆ ಕೊಡ್ತೀವಿ. ಅದನ್ನು ನೀವು ಚೆಕ್ ಮಾಡಿಬಿಟ್ಟು ನಮಗೆ ನೀವು ನ್ಯಾಯ ಕೊಡ್ತೀವಿ ಸರ್ ಅಂತ ಕೇಳಿದ್ರೆ ನಿಮ್ಮನ್ನು ಕೂಡ್ಸ್ಕೊಂಡು ಹೋಗ್ತೀವಿ ಮತ್ತು ನೀವು ರೌಡಿಗಳು ಅಂತ ಮಾತಾಡ್ತಾರೆ. ಈ ರೀತಿಯಲ್ಲಿ ಒಂದು ಸಂಘಟನೆಗಳವ್ರನ್ನ ಮತ್ತು ಇಲ್ಲಿ ಬಂದು ಅವ್ರಿಗೆ ನ್ಯಾಯ ಕೊಡಿಸಲು ಅಂತ ಬಂದಾಗ ಈ ರೀತಿ ದೌರ್ಜನ್ಯ ಮಾಡೋದು ಪೊಲೀಸರು ನಿಜವಾಗ್ಲೂ ಇದು ಯಾವ ಮಟ್ಟದ ಸರಿ ಅಂತ ನಿಜವಾಗ್ಲೂ ಅದು ಎಲ್ಲ ಕರ್ನಾಟಕ ಜನತೆನೇ ಹೇಳಬೇಕು. ಆಮೇಲೆ ಪೊಲೀಸ್ ಇಲಾಖೆಯವರು ಇವತ್ತು ಎಲ್ಲ ಕಡೆನೂ ತುಂಬ ತಪ್ಪುಗಳು ಮಾಡ್ತಾನೇ ಇದ್ದಾರೆ. ಆದರೆ ಈ ಥರ ತಪ್ಪುಗಳು ಇವೆಲ್ಲ ನಿಜವಾಗ್ಲೂ ಯಾವತ್ತೂ ಶಾಶ್ವತ ಇರೋಲ್ಲ. ಇದಕ್ಕೆಲ್ಲ ಒಂದು ಕೊನೆ ಅನ್ನೋದಿರುತ್ತೆ. ದಯವಿಟ್ಟು ನ್ಯಾಯ ಯಾವುದಿದೆಯೋ ಅದೇನೇ ನೀವು ಯಾಕೆಂತಂದರೆ ಜನಗಳ ರಕ್ಷಣೆ ಮಾಡೋಕ್ಕೆ ಅಂತ ಇದ್ದೀರಾ, ನೀವು ನ್ಯಾಯ ಕೊಡಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊತೀನಿ. ಇದು ಇವರ ಮಾತುಗಳು. ಪೊಲೀಸರು ಏನು ಒಂದು ಅವ್ರ ಕೆಲಸ ಇದೆ ಅದನ್ನು ಮಾಡಬೇಕು, ಸುರಕ್ಷತೆ ನೀಡುವಂಥ ಕೆಲಸ ಮಾಡಬೇಕು. ಮತ್ತು ಈ ಯಾರು ತಪ್ಪು ಮಾಡಿರ್ತಾರೋ, ಯಾರು ದೌರ್ಜನ್ಯ ಮಾಡ್ತಾರೋ ಅಂಥವ್ರನ್ನ ಒಂದು ಸೆರೆ ಹಿಡಿದು ಅಥವಾ ಅವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಳ್ಳೋಂಥ ಕೆಲಸ ಆಗಬೇಕು ಅಂತ ಇವರ ಒಂದು ಆಗ್ರಹ.